ಬೆಂಗಳೂರಿಗೆ ಬರೀ ಒಂದು ವಾರಕ್ಕೆ ಹೋಗಿದ್ರು ಕೂಡ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಇಷ್ಟೊಂದು ಲಗೇಜ್ ಇಟ್ಕೊಂಡು ಬರ್ತಿದ್ದೀನಿ. ಇವತ್ತಿನ ನನ್ನ ಪಯಣ ಬೆಂಗಳೂರಿಂದ ನಮ್ಮೂರಿಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಗತಿ. ಆಫೀಸಿಗೆ ಹೋಗಿ ಒಂದು ವಾರ ಮುಖ ದರ್ಶನ ಮಾಡಿಬಿಟ್ಟು ಬರಬೇಕಿತ್ತು. ಆ ಕೆಲಸ ಕೂಡ ಮುಗೀತು. ಇನ್ನೇನಿದ್ರು 3 ವಾರ ನಮ್ಮೂರಲ್ಲಿ ಆರಾಮಾಗಿರೋದು. ವರ್ಕ್ ಫ್ರಮ್ ಹೋಮೇ ಆದರೂ ಪರವಾಗಿಲ್ಲ, 3 ವಾರ ಎಂಜಾಯ್ ಮಾಡ್ಬೋದು. ಇನ್ನೇನು ಆಟೋನ ಬುಕ್ ಮಾಡಿ ಬೆಂಗಳೂರಿಗೆ ಟಾಟಾ ಬಾಯ್ ಅಂತ ಹೇಳಿ ಬಸ್ನ ಹತ್ತೇ ಬಿಟ್ಟೆ. ಆದ್ರೆ ಈ ಸಲ ಬಸ್ ಹತ್ತೋ ಪಜಿತಿ ಇದೆಯಲ್ವಾ, ಯಾರಿಗೂ ಬೇಡ. ನನ್ನ ಸ್ಟಾಪಲ್ಲಿ ನಿಲ್ಸೋ ಬದಲು ಇನ್ನೆಲ್ಲೋ ನಿಲ್ಲಿಸ್ತಿದ್ದಾರೆ. ಅದು ಕೂಡ ನಾನು ಕಾಲ್ ಮಾಡಿ, ಅಣ್ಣ ನಾನಿಲ್ಲಿ ವೇಟ್ ಮಾಡ್ತಿದ್ದೀನಿ, ಬಸ್ನ ನಿಲ್ಲಿಸಿ ಅಂತಿದ್ದಕ್ಕೆ ಸರಿ ಅಂತ ಅಷ್ಟು ದೂರ ನಡ್ಕೊಂಡು ಹೋಗಿ ಬಸ್ ಹತ್ತಿದೆ. ಸಿಟ್ಟು ಬಂತು, ಬೇಜಾರು ಆಯಿತು. ಆದರೆ ಬಸ್ ಹತ್ತಿದ್ಮೇಲೆ ಖುಷಿ ಆಯಿತು. ಯಾಕೆ ಗೊತ್ತಾ, ಡಬಲ್ ಸೀಟಲ್ಲಿ ಒಬ್ಳೆ ಮಲ್ಕೊಂಡು ಬರೋ ಖುಷಿಗೆ. ಇನ್ನೇನು ಒಂದು 10 ನಿಮಿಷ ಬ್ರೇಕ್ ಕೊಟ್ಟಿದ್ರು ಮಧ್ಯದಲ್ಲಿ. ಕಣ್ಣು ಮುಚ್ಚಿ ಕಣ್ಣು ತೆಗಿಬೇಕಾದ್ರೆ ಉಡುಪಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ. ಇನ್ನು ಸ್ವಲ್ಪ ದೂರದಲ್ಲೇ ನಮ್ಮೂರು. ಅಲ್ಲಿಗೆ ಹೋಗಿ ಇಳ್ದಿದ ತಕ್ಷಣ ನನ್ನ ತಮ್ಮ ಬಂದ ಕರ್ಕೊಂಡು ಹೋಗ್ಲಿಕ್ಕೆ. ಇನ್ನು ಈ ಸಲ ಮನೆಯವ್ರನ್ನೆಲ್ಲ ಮೀಟ್ ಮಾಡೋ ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ನನಗೆ ಈ ನನ್ನ ಮಕ್ಕಳನ್ನ ಮೀಟ್ ಮಾಡೋದ್ರಲ್ಲಿತ್ತು. ಮುದ್ದು ಮರಿಗಳು ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ವು. ನಾನು ಹೋದ್ಮೇಲಂತೂ ತುಂಬ ಆಟ ಆಡಿದೆ. ಓಕೆ ಬಾಯ್.